ಪ್ರತಿ ಸಲಿನೂ ನಾನು ಆಫೀಸ್ಗೆ ಹೋಗಲ್ಲ ಅಂತ ಹೇಳಿದಾಗೆಲ್ಲ ಮೊದಲು ನೀವು ಆಫೀಸ್ಗೆ ಹೋಗಬೇಕು, ಡ್ಯೂಟಿ ಮೊದಲು ಅಂತೆಲ್ಲ ಹೇಳ್ತಾ ಇದ್ರಿ. ಇವತ್ತು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಿ, ಏನು ವಿಷಯ? ಹೇಳ್ತಿದ್ದೆ, ಆದರೆ ನೋಡಿ ಇವತ್ತು ಈ ಥರ ಎಲ್ಲ ಕೈ ಏಟ್ ಮಾಡ್ಕೊಂಡಿದ್ದೀರಾ. ಈ ಪರಿಸ್ಥಿತಿನಲ್ಲಿ ನೀವೊಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗೋದು ಸರಿನಾ ಹೇಳಿ? ಅದಕ್ಕೆ ಇವತ್ತೊಂದಿನ ರೆಸ್ಟ್ ತೊಗೊಂಡು ನಾಳೆಯಿಂದ ಹೋಗಿ. ಸಾರಿ, ಇವತ್ತೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೋಗಲೇಬೇಕಾದ ಪರಿಸ್ಥಿತಿ. ಮೀಟಿಂಗ್ನ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಡಿ. ಪೋಸ್ಟ್ಪೋನ್ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದರೆ ಬರ್ತಿರೋದು ಫಾರಿನ್ ಕ್ಲೈಂಟು. ಅವ್ರು ಅಷ್ಟು ದೂರದಿಂದ ಬರ್ತಿರೋವಾಗ ನನ್ನ ಭೇಟಿ ಆಗೋಕ್ಕೆ ಅಂತ ನಾನು ಹೋಗ್ತಿರೋದು ಸರಿ ಆಗಲ್ಲ ಅಲ್ವಾ? ಬಟ್ ನೀವೇನು ವರಿ ಮಾಡ್ಕೋಬೇಡಿ, ನಾನು ಬೇಗ ಹೋಗಿ ಆಫೀಸಿಂದ ಬಂದುಬಿಡ್ತೀನಿ. ಓಕೆ? ಆಯಿತು, ಸರಿ, ಹೋಗಿ ಬನ್ನಿ. ಅರೆ ಇದು ಹೇಗೆ ಕಳಿಸ್ಕೊಡೋ ಆಟ? ಚಿನ್ನು ಮರಿ, ನೀವು ಹೀಗೆ ಕಳಿಸ್ಕೊಟ್ರೆ ನಾನು ಹೋಗೋದು ಸಂತೋಷವಾಗಿ ಕೆಲಸ ಮಾಡೋಕ್ಕಾಗತ್ತಾ? ಅಲ್ಲಿ ಮೀಟಿಂಗಲ್ಲೂ ನಂಗೆ ಬರೀ ನಿಮ್ಮದೇ ಚಿಂತೆ ಆಗ್ತಾ ಇರುತ್ತೆ. ನಗ್ನಗ್ತಾ ಖುಷಿಯಾಗಿ ಕಳಿಸ್ಕೊಡ್ಬೇಕಪ್ಪ. ಖುಷಿಯಾಗೇ ಇದ್ದೀನಿ. ಸರಿ, ಹಾಗಿದ್ರೆ ನೀವು ಆಫೀಸ್ಗೆ ಹೋಗಬೇಕು ಅಂದರೆ ಒಂದು ಕಂಡೀಷನ್. ಏನು ಕಂಡೀಷನ್ನು? ಒಂದು ಡ್ರೈವರ್ನ ಗೊತ್ತು ಮಾಡಿಕೊಂಡು ಅವ್ರು ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು. ಅದಕ್ಕೆ ನೀವು ಓಕೆ ಅಂತೀರಾ ಅಂದರೆ ಮಾತ್ರ ನಾನು ಕಳ್ಸ್ಕೊಡೋಕೆ ಒಪ್ಕೋತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ, ಡೆಫಿನೆಟ್ಲಿ ಓಕೆ. ಈಗಲೇ ಕಾಲ್ ಮಾಡ್ತೀನಿ. ಸರಿ ಸರಿ, ಆ ಡ್ರೈವರ್ ಬರೋಷ್ಟೊತ್ತಿಗೆ ಬೇಗ ತಿಂಡಿ ಮಾಡಿಬಿಡಿ. ನಿಮ್ಮ ಫೇವ್ರೆಟ್ ತಿಂಡಿನ ರೆಡಿ ಮಾಡಿದ್ದೀನಿ. ಹಾಗೆ ಕಾಲ್ ಮಾಡಿಬಿಡ್ತೀನಿ. ಹಾಂ.